ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಜ್ಜಿಕಾಯಿ ಮಾಡ್ಕೊತಿದ್ದೀನಿ. ಈ ಕಜ್ಜಿಕಾಯಿ ಬಂದು ಇದಕ್ಕೆ ಹುರುಗಡ್ಲೆ ಮತ್ತು ಕೊಬ್ಬರಿ, ಬೆಲ್ಲ ಹಾಗೆ ಏಲಕ್ಕಿ ಹಾಕ್ಕೊಂಡು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಲಿ. ಮತ್ತು ಅದಕ್ಕೆ ಎಳ್ಳು ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ನೆಕ್ಸ್ಟು ನಾವು ಚಪಾತಿ ಹಿಟ್ಟಿನದಕ್ಕೆ ರವೆ ಮತ್ತು ಮೈದಾ ಹಾಕ್ಕೊಂಡು ಕಲಿಸ್ಕೊಬೇಕು. ರವೆ ಹಾಕಿದರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಒಂದು 4 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ ನನ್ನ ಮಗಳ ಹತ್ರ ಲಟ್ಟಿಸ್ದೆ ಅಂತ ಅಂದರೆ ಅವರು ಲಟ್ಟಿಸ್ಲಿಲ್ಲ, ಹಠ ಮಾಡ್ಕೊಂಡು ಇಸ್ಕೊಂಡಿದ್ದು. ಸೊ ನಾನೆಲ್ಲ ಲಟ್ಟಿಸ್ಕೊಂಡು ಅದು ಮೌಲ್ಡ್ ಇರುತ್ತಲ್ವ, ಕಜ್ಜಿಕಾಯಿ ಮೌಲ್ಡು, ಅದಕ್ಕೆ ಲಟ್ಟಿಸಿರೋ ಅಂಥ ಚಪಾತಿನ ಹಾಕ್ಕೊಂಡು ಫಿಲ್ ಮಾಡಲಿಕ್ಕೆ ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನ ಫಿಲ್ ಮಾಡಿಕೊಂಡು ಆ ಮೌಲ್ಡಲ್ಲಿ ಶೇಪ್ ತೊಗೊಂಡ್ರೆ ಈ ಥರ ಶೇಪ್ ಬರ್ತವೆ ಕಜ್ಜಿಕಾಯಿಗಳು. ಅದನ್ನು ಕಾಯ್ದಿರೋ ಎಣ್ಣೆಯಲ್ಲಿ ನೀಟಾಗಿ ಎರಡೂ ಕಡೆನೂ ಹೊಂಬಣ್ಣ ಬರೋ ತನಕ ಬೇಯಿಸ್ಕೊಂಡ್ರೆ ಗರಿ ಗರಿ ಆಗಿರೋ ಅಂತಹ ಕಜ್ಜಿಕಾಯಿ ರೆಡಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗೊಮ್ಮೆ ಮಾಡ್ಕೊಂಡು ತಿಂದರೆ ಇದರಲ್ಲಿ ತುಂಬ ವೆರೈಟಿ ಮಾಡ್ಬೋದು. ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಾಡ್ಬೋದು, ಬರೀ ಕೊಬ್ಬರಿ, ಸಕ್ಕರೆ, ನೆಲಗಡಲೆ, ಹುರ್ಗಡ್ಲೆ ಅದೆಲ್ಲ ಹಾಕ್ಕೊಂಡು ಮಾಡ್ಬೋದು. ನೋಡಿ, ಉತ್ತರ ಕನ್ನಡದಲ್ಲಿ ಬೇರೆ ಥರನೇ ಮಾಡ್ತಾರೆ. ಈ ಥರ ಗರಿ ಗರಿಯಾದ ಕಜ್ಜಿಕಾಯಿಗಳು ರೆಡಿ ಆದವು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.